ಬೆಂಗಳೂರು ದಕ್ಷಿಣ ಟಿಕೆಟ್ ಕೈತಪ್ಪಿದಂತ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿರುವಂತಹ ತೇಜಸ್ವಿನಿ ಪಕ್ಷದ ವಿರುದ್ಧವೇ ಈಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ತೇಜಸ್ವಿನಿಗೆ ಸಮಾಧಾನ ಹೇಳ್ತಾ ಇದ್ದಾರೆ ಮುಖಂಡರು. ಬೆಂಗಳೂರು ದಕ್ಷಿಣದ ಟಿಕೆಟ್ ಕೈತಪ್ಪಿದಂತ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿದ್ದಾರೆ ತೇಜಸ್ವಿನಿ ಅವರು. ಪಕ್ಷದ ವಿರುದ್ಧವೇ ತೇಜಸ್ವಿನಿ ಅವರು ಅಸಮಾಧಾನಗೊಂಡಿರುವಂತದ್ದು. ತೇಜಸ್ವಿನಿಗೆ ಸಮಾಧಾನ ಹೇಳ್ತಾ ಇದ್ದಾರೆ ಮುಖಂಡರು. ಇಲ್ಲಿ ಪ್ರಮುಖವಾಗಿ ಬೆಂಗಳೂರು ದಕ್ಷಿಣ ಟಿಕೆಟ್ ಕೈತಪ್ಪಿರುವಂತಹ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿದ್ದಾರೆ ತೇಜಸ್ವಿನಿ ಅನಂತಕುಮಾರ್ ಅವರು. ಯಾಕೆಂದ್ರೆ ಅವ್ರು ಸುಮ್ಮನಿದ್ರು, ಆದ್ರೆ ಬಿಜೆಪಿ ನಾಯಕರೇ ಅವರನ್ನ ಕರೆದುಕೊಂಡು ಬಂದು ನೀವು ಎಲೆಕ್ಷನ್ ಅಲ್ಲಿ ನಿಲ್ಬೇಕು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಹೀಗಾಗಿ ಇಲ್ಲಿಂದ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾಗಿ ನಿರ್ಧಾರವನ್ನ ಕೈಗೊಂಡು ನಂತರ ಕೇಂದ್ರದ ಹೈಕಮಾಂಡ್ಗೂ ಕೂಡ ಕಳಿಸಿಕೊಡಲಾಗಿತ್ತು. ಆದ್ರೆ ತದನಂತರ ಅದಾದ್ಮೇಲೆ ಸಾಕಷ್ಟು ಡೆವಲಪ್ಮೆಂಟ್ಗಳು ಆಗಿದ್ದನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಪ್ರಮುಖವಾಗಿ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಘೋಷಣೆ ಆದ ಬೆನ್ನಲ್ಲೇ ಇಲ್ಲಿ ಅಸಮಾಧಾನ ವ್ಯಕ್ತಪಡಿಸಲಾಗ್ತಾ ಇದೆ. ಬೆಂಗಳೂರು ದಕ್ಷಿಣ ಟಿಕೆಟ್ ಕೈತಪ್ಪಿರುವಂತಹ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿದ್ದಾರೆ ತೇಜಸ್ವಿನಿ ಅನಂತಕುಮಾರ್ ಅವರು. ಪಕ್ಷದ ವಿರುದ್ಧವೇ ತೇಜಸ್ವಿನಿ ಅನಂತಕುಮಾರ್ ಅಸಮಾಧಾನಗೊಂಡಿರುವಂತದ್ದು. ತೇಜಸ್ವಿನಿಗೆ ಸಮಾಧಾನ ಹೇಳ್ತಾ ಇದ್ದಾರೆ ಬಿಜೆಪಿಯ ನಾಯಕರು. ಬಿಜೆಪಿ ನಾಯಕರಿಂದ ತೇಜಸ್ವಿನಿಗೆ ಸಮಾಧಾನ ಮಾಡುವಂತ ಕೆಲಸ ಆಗ್ತಾ ಇದೆ. ಅನಂತಕುಮಾರ್ ಬೆಂಬಲಿಗರಿಂದ ಸಮಾಧಾನ ಹೇಳುವಂತಹ ಕೆಲಸ ಆಗ್ತಾ ಇರುವಂತದ್ದು. ತೇಜಸ್ವಿನಿ ಮನೆಗೆ ಬಿಜೆಪಿ ನಾಯಕರು ಆಗಮಿಸ್ತಾ ಇದ್ದಾರೆ. ತೇಜಸ್ವಿನಿ ಮನೆಗೆ ಅನಂತಕುಮಾರ್ ಅವರ ಬೆಂಬಲಿಗರು ಆಗಮಿಸ್ತಾ ಇರುವಂತದ್ದು. ತೇಜಸ್ವಿನಿ ಅವರಿಗೆ ಈಗ ಆಲ್ರೆಡಿ ಸಮಾಧಾನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಾಜಿ ಮೇಯರ್ ಆಗಿರುವಂತಹ ಕಟ್ಟೆ ಸತ್ಯನಾರಾಯಣ ಕೂಡ ಈಗ ಆಲ್ರೆಡಿ ಬಂದಿದ್ದಾರೆ. ಅವರಿಗೆ ಸಮಾಧಾನ ಹೇಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ತೇಜಸ್ವಿನಿ ಅನಂತಕುಮಾರ್ ಅವರು ಸ್ಪರ್ಧೆ ಮಾಡಬೇಕು ಅಂತ ಅವರಿಗೆ ಉತ್ತೇಜಿಸಿ ಮತ್ತು ಒಂದ್ ಕಡೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತೆಲ್ಲ ಹೇಳಿ ಮಾಧ್ಯಮಗಳ ಮುಂದೆ ಕೂಡ ಬಂದು ಆರ್ ಅಶೋಕ್ ಅವರಾಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ಇವರೆಲ್ಲರೂ ಕೂಡ ಒಪ್ಪಿಸಿದ್ರು. ಅದಾದ್ಮೇಲೆ ಆದಂತಹ ಬೆಳವಣಿಗೆಗಳಿಂದ ಅಸಮಾಧಾನಗೊಂಡಿದ್ದಾರೆ ತೇಜಸ್ವಿನಿ ಅನಂತಕುಮಾರ್ ಅವರು. ತೇಜಸ್ವಿ ಸೂರ್ಯಗೆ ಟಿಕೆಟ್ ಘೋಷಣೆ ಆದಂತಹ ಬೆನ್ನಲ್ಲೇ ಅವರ ಅಸಮಾಧಾನ ಸ್ಫೋಟಗೊಂಡಿದೆ. ಈಗ ಆಲ್ರೆಡಿ ನೋಡಿದ್ವಿ ಅನಂತಕುಮಾರ್ ಅವರ ಬೆಂಬಲಿಗರು ನಿನ್ನೆ ರಾತ್ರಿ ಅಷ್ಟೇ ತೇಜಸ್ವಿನಿ ಅನಂತಕುಮಾರ್ ಅವರ ನಿವಾಸದ ಮುಂದೆ ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡಿದ್ರು, ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಂತ ಕೂಡ ನೋಡಿದ್ವಿ. ಆ ಕಾರ್ಯಕರ್ತರು ನೀವು ಇಂಡಿಪೆಂಡೆಂಟ್ ಆಗಾದ್ರೂ ನೀವು ನಾಮಿನೇಷನ್ ಅನ್ನ ಸಲ್ಲಿಸಬೇಕು ಅನ್ನುವ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಸೊ ಹೀಗಾಗಿ ಇಲ್ಲಿ ಪ್ರಮುಖವಾಗಿ ಅನಂತಕುಮಾರ್ ತೇಜಸ್ವಿನಿ ಅನಂತಕುಮಾರ್ ಅವರನ್ನ ಸಮಾಧಾನ ಪಡಿಸುವಂತಹ ಕೆಲಸ ಆಗ್ತಾ ಇದೆ. ನೀವು ಕೂಡ ನೋಡ್ತಾ ಇದ್ದೀರಾ ಅವರ ನಿವಾಸಕ್ಕೆ ಬಿಜೆಪಿಯ ನಾಯಕರುಗಳು ಹಾಗೆ ಕಾರ್ಪೊರೇಟರ್ಗಳೆಲ್ಲರೂ ಕೂಡ ಹೋಗಿ ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದು ಅನಂತಕುಮಾರ್ ಅವರ ನಿವಾಸ. ಅನಂತಕುಮಾರ್ ಅವರ ನಿವಾಸಕ್ಕೆ ತೆರಳಿ ಈಗ ತೇಜಸ್ವಿನಿ ಅನಂತಕುಮಾರ್ ಅವರನ್ನ ಸಮಾಧಾನ ಪಡಿಸುವಂತಹ ಕೆಲಸ ಆಗ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಬೆಂಗಳೂರು ದಕ್ಷಿಣ ಅಂತ ಬಂದಂತಹ ಸಂದರ್ಭದಲ್ಲಿ ಅದು ಬಿಜೆಪಿಯ ಭದ್ರಕೋಟೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಸಿಕ್ಕಿರುವಂತದ್ದು. ಇವತ್ತು ನಾಮಿನೇಷನ್ ಅನ್ನ ಕೂಡ ಫೈಲ್ ಮಾಡಲಿದ್ದಾರೆ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಈಗ ಬಸವನಗುಡಿ ಶಾಸಕರಾಗಿರುವಂತಹ ರವಿ ಸುಬ್ರಹ್ಮಣ್ಯ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಎಸ್, ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಸಿಕ್ಕಿದೆ. ಸೊ ಯಾವಾಗ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ, ಏನ್ ಹೇಳ್ತೀರಾ ಇದಕ್ಕೆ? ಇವತ್ತು 11:15 ಗಂಟೆಗೆ ಬೆಳಗ್ಗೆ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ 12:15 ಗಂಟೆಗೆ ನಾಮಪತ್ರವನ್ನ ಸಲ್ಲಿಸಬೇಕು ಅಂತ ಹೇಳಿ ಪಕ್ಷದ ಆದೇಶ ಇದೆ. ಹಾಗಾಗಿ ಅದರ ಪ್ರಕಾರವಾಗಿ ನಾವು ಕೆಲಸ ಮಾಡೋರಿದ್ದೇವೆ. ಇವತ್ತು ಪಕ್ಷ ಒಬ್ಬ ರಾಷ್ಟ್ರ ಮಟ್ಟದಲ್ಲಿ ಒಂದು ಅಂದ್ರೆ ಸರ್ ಎಕ್ಸ್ಪೆಕ್ಟ್ ಮಾಡಿದ್ರ ಟಿಕೆಟ್ ಅನ್ನ ಇದು ಕೊನೆ ಕ್ಷಣದಲ್ಲಿ ಘೋಷಣೆ ಆಗಿದ್ದು ಟಿಕೆಟ್? ರವಿ ಸುಬ್ರಹ್ಮಣ್ಯ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಕೊನೆ ಕ್ಷಣದಲ್ಲಿ ಟಿಕೆಟ್ ಘೋಷಣೆ ಆಗಿದ್ದು ಎಕ್ಸ್ಪೆಕ್ಟ್ ಮಾಡಿದ್ರಾ? ಇಲ್ಲ, ಖಂಡಿತ ಇರೋದಾಗಲ್ಲ. ನಾವೆಲ್ಲರೂ ಕೂಡ ಇಲ್ಲಿಂದ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಕೊಡಬೇಕು ಅಂತಕ್ಕಂತಹ ಒಂದು ಮಾತನ್ನ ಹೇಳಿದ್ವು ಮತ್ತು ಪಕ್ಷದ ನಿರ್ಧಾರ ಏನು ವರಿಷ್ಠರು ತಗೊಳ್ತಾರೆ ಅದಕ್ಕೆ ಬದ್ಧರಾಗಿರ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ವು. ಆದ್ರೆ ಇವತ್ತು ಪಕ್ಷ ಎಲ್ಲಾ ರೀತಿಯಲ್ಲೂ ಕೂಡ ಇದು ಅನೇಕ ಸಂದರ್ಭಗಳಲ್ಲಿ ಸ್ವಲ್ಪ ಚರ್ಚೆಗೆ ಬಂದಿದ್ದಂತ ವಿಷಯ ಆಗಿತ್ತು. ಆದ್ರೆ ಇವತ್ತು ಪಕ್ಷ ಕೊನೆ ಹಂತದಲ್ಲಿ ಆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ನಮ್ಮ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯವರು ಅದನ್ನ ಆ ನಿರ್ಧಾರದಿಂದ ನಾವಿವತ್ತೆಲ್ಲರೂ ಕೂಡ
ಈಗಾಗಲೇ ಆ ದೃಷ್ಟಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಯೋಚನೆ ಮಾಡಿ ಕೆಲಸ ಪ್ರಾರಂಭ ಆಗ್ತಾ ಇದೆ. ಸರ್, ಈಗ ರವಿ ಸುಬ್ರಹ್ಮಣ್ಯ ಅವರ ಸಂಬಂಧಿ ರವಿ ಸುಬ್ರಹ್ಮಣ್ಯ ಅವರ ಪ್ರಮುಖ ಪಾತ್ರ ಇದೆ ತೇಜಸ್ವಿ ಸೂರ್ಯ ಅವರ ಟಿಕೆಟ್ ಕೊಡಿಸುವಂತ ನಿಟ್ಟಿನಲ್ಲಿ ಅಂತ, ಹೌದಾ? ಮೊದಲನೇ ದಿನದಿಂದನೂ ಕೂಡ ನಾನು ತೇಜಸ್ವಿ ಅನಂತಕುಮಾರ್ ಅವರ ಹೆಸರನ್ನ ಹೇಳ್ಕೊಂಡು ಬಂದಂತವನು. ಅನಂತಕುಮಾರ್ ಅವರು ನಮ್ಗೆಲ್ರಿಗೂ ಕೂಡ ಅತ್ಯಂತ ಆದರ್ಶಪ್ರಾಯವಾಗಿದ್ದ ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ ರವಿ ಸುಬ್ರಹ್ಮಣ್ಯ ಅವರು ಕೂಡ ಅದನ್ನ ಯಾರು ಹೇಳಿದವರಿಗೆ ನಾನು ಉತ್ತರ ಕೊಡ್ತೀನಿ. ಆ ತರದ್ದು ಯಾವುದೂ ಇಲ್ಲ, ಅದನ್ನ ತೇಜಸ್ವಿನಿ ಅನಂತಕುಮಾರ್ ಅವ್ರಿಗೆ ಗೊತ್ತಿದೆ. ಅದು ಆ ದೃಷ್ಟಿಯಿಂದ ಮೊಟ್ಟ ಮೊದಲ ಮೀಟಿಂಗ್ ಕೂಡ ಅವರ ತೇಜಸ್ವಿನಿ ಅನಂತಕುಮಾರ್ ಅವರ ಪರವಾಗಿ ನಿಂತ್ಕೊಂಡು ಯಾರು ವಾದನ ಮಂಡನೆ ಮಾಡಿದ್ದಿದ್ರೆ ಅದು ನಾನು ಅಂತಕ್ಕಂಥದ್ದನ್ನ ನಾನು ಅತ್ಯಂತ ಧೈರ್ಯವಾಗಿ ಹೇಳ್ತೀನಿ. ಅದನ್ನ ತೇಜಸ್ವಿನಿ ಅನಂತಕುಮಾರ್ ಸರ್, ಇಲ್ಲಿ ಪ್ರಮುಖವಾಗಿ ಕೆಲವರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಜೆಡಿಎಸ್ ಬಗ್ಗೆ ಹೇಳ್ತಾ ಇದ್ದಾರೆ ಕುಟುಂಬ ರಾಜಕಾರಣ ಅಂತ. ಈಗ ಕುಟುಂಬದ ರಾಜಕಾರಣ ಇಲ್ಲ, ಕೊಟ್ಟಿಲ್ಲ ಆ ರೀತಿಯಾಗಿ ಅಂತ. ಕುಟುಂಬದ ರಾಜಕಾರಣದ ಪ್ರಶ್ನೆ ಇಲ್ಲ ಇಲ್ಲಿ. ಯಾವುದೋ ವಂಶದ ಮನೆ ಮಂದಿ ಮಠ ಮಕ್ಕಳು ಮೊಮ್ಮಕ್ಕಳು ಸೊಸೆಯರು ಬೀಗರು ಅದು ಯಾರಿಗೂ ಆ ತರದ ಕೆಲಸಗಳು ನಡೆದಿಲ್ಲ. ಇವನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಪಕ್ಷದಲ್ಲಿ ಇವತ್ತೆಲ್ಲ ಬಹಳ ವರ್ಷಗಳಿಂದ ದುಡ್ಕೊಂಡು ಬಂದಿರತಕ್ಕಂಥದ್ದು. ವಿದ್ಯಾರ್ಥಿ ದೆಸೆಯಿಂದಲೇ ವಿದ್ಯಾರ್ಥಿ ನಾಯಕನಾಗಿ ABVP ಒಳಗೆ ಕೆಲಸ ಮಾಡಿ ಬಂದಿದ್ದಾನೋ. ರಾಷ್ಟ್ರದ ಮಟ್ಟದಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾ ಜವಾಬ್ದಾರಿ ಅವನಿಗಿದೆ. ರಾಜ್ಯದ ಬಿಜೆಪಿಯ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ತೇಜಸ್ವಿ ಸೂರ್ಯ ವಿಚಾರದಲ್ಲಿ ವಿಚಾರ ಬರೋದಿಲ್ಲ. ಅತ್ಯಂತ ಸಕ್ರಿಯವಾಗಿ ಪಕ್ಷದ ಸಂಘಟನೆಯಲ್ಲಿ ದುಡ್ಕೊಂಡು ಬಂದಿರೋದನ್ನ ಗುರುತಿಸಿ ಮುಂದಿನ ದೃಷ್ಟಿಯಿಂದ ಇವತ್ತು ಪಕ್ಷ ಈ ನಿರ್ಧಾರವನ್ನು ತಗೊಂಡಿದೆ. ಓಕೆ, ಥ್ಯಾಂಕ್ ಯು ರವಿ ಸುಬ್ರಹ್ಮಣ್ಯ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.